ನೆಕ್ಸ್ಟ್ ಪ್ರಶ್ನೆ ಬಂದು 81ನೇ ಪ್ರಶ್ನೆ. ಕೆಳಗಿನ ಸ್ತಂಭಲೇಖನ ನಕ್ಷೆಯು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು ಸೂಚಿಸುತ್ತದೆ. ಏನು 1000 ಕ್ವಿಂಟಲ್ಗಳಲ್ಲಿ. ಹಾಗಾದರೆ ಇಲ್ಲೊಂದು ಪೈ ಚಿತ್ರ ಕೊಟ್ಟಿದ್ದಾನೆ. ಏನು 2018ರಲ್ಲಿ 5 ಕ್ವಿಂಟಲು, 2019ರಲ್ಲಿ 10 ಕ್ವಿಂಟಲು, 2020ರಲ್ಲಿ 15, 21ರಲ್ಲಿ 12 ಮತ್ತು 2022ರಲ್ಲಿ 11.5 ಕ್ವಿಂಟಲು ಹಿಂಗೆ ಉತ್ಪಾದನೆ ಆಗಿದೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ 2019 ಮತ್ತು 2020ರ ನಡುವೆ ಶೇಕಡಾವಾರು ರಾಗಿ ಬೆಳೆ ಎಷ್ಟು ಉತ್ಪಾದನೆ ಆಯಿತು ಅಂತ ಕೊಟ್ಟಿದ್ದಾನೆ. ಎಷ್ಟು ಪರ್ಸೆಂಟು 2019ಕ್ಕೂ 20ಕ್ಕೂ ಎಷ್ಟು ಪರ್ಸೆಂಟು ಉತ್ಪಾದನೆ ಆಯಿತು ಅಂತ. ಇದು ಸಿಂಪಲ್ ಟ್ರಿಕ್ಕು. ನಮಗೆ 2019ರಲ್ಲಿ ಎಷ್ಟು ಉತ್ಪಾದನೆ ಆಗಿದೆ? 10 ಅಂದರೆ 10 ಕ್ವಿಂಟಲು. 2020ರಲ್ಲಿ ನಾನು ಕೇಳಿದ್ರೆ 19, 20 ಎಷ್ಟು? 15. ಇದನ್ನು ಮೈನಸ್ ಮಾಡಿ. 15ರಲ್ಲಿ 10 ಹೋದರೆ ಇನ್ನು 5 ಅಂದರೆ ಎಷ್ಟು ಪರ್ಸೆಂಟ್ ರೈಸ್ ಆಯಿತು? 2019ರಲ್ಲಿ 10 ಕ್ವಿಂಟಲು ಉತ್ಪಾದನೆ ಮಾಡಿದರು. 2020ರಲ್ಲಿ 15 ಕ್ವಿಂಟಲ್ ಮಾಡಿದ್ರೆ ಅಂದರೆ ಇದಕ್ಕೂ ಎಷ್ಟು ಇನ್ಕ್ರೀಸ್ ಆಯಿತು ಅಂದರೆ 50%. ಇನ್ನು 5 ಕ್ವಿಂಟಲ್ ಆಗಿದ್ರೆ 20%, 100% ಆಗೋಗ್ಬಿಡೋದು. ಬಟ್ ಅವರು 15% ಅಷ್ಟೇ ಮಾಡಿದ್ದಾರೆ. 15 ಕ್ವಿಂಟಲ್ ಮಾಡಿದ್ದಾರೆ. 15 ಕ್ವಿಂಟಲ್ ಅಂತಂದರೆ ಹೋದ್ಸತಿ 2009ರಲ್ಲಿ 10 ಕ್ವಿಂಟಲ್ ಬೆಳೆದಿದ್ರು. 2020ರಲ್ಲಿ 15 ಕ್ವಿಂಟಲ್ ಬೆಳೆದಿದ್ದಾರೆ. ಅಂದರೆ ಶೇಕಡಾವಾರು ಎಷ್ಟು ಜಾಸ್ತಿ ಆಯಿತು ಅಂದರೆ 50%. ಈ ವರ್ಷಕ್ಕೂ 50% ಜಾಸ್ತಿ ಬೆಳೆದಿದ್ದಾರೆ ಅಂತ ಅಂದ್ಬಿಟ್ಟು ಇದ್ರದ್ದು ಆನ್ಸರ್ ಬಂದು ಸಿ, 50%. ನೆಕ್ಸ್ಟ್ ಕ್ವಶನ್ ಹೋಗೋಣ. 82ನೇ ಪ್ರಶ್ನೆ.